ನಮಸ್ತೆ ಎಲ್ಲ ಬಿಗ್ ಬಾಸ್ ವೀಕ್ಷಕರಿಗೆ. ನಿಮಗೆ ಗೊತ್ತಿರುತ್ತೆ, ಈ ಸಾರಿಯ ಬಿಗ್ ಬಾಸ್ ಸೀಸನ್ 12 ಬಹಳ ರೋಚಕತೆಯಿಂದ ಕೂಡಿದೆ. 3 ವೈಲ್ಡ್ ಕಾರ್ಡ್ ಎಂಟ್ರಿ ಆಯಿತು, ಅದರಲ್ಲಿ ಒಬ್ಬರು ಹೋದರು. ಇನ್ನೂ 2 ವೈಲ್ಡ್ ಕಾರ್ಡ್ ಎಂಟ್ರಿ ಇದೆ ಅಂತ ಹೇಳ್ತಿದ್ದಾರೆ. ಅದು ಯಾರು ಅಂತ ಇನ್ನೂ ಅಷ್ಟಾಗಿ ಗೊತ್ತಿಲ್ಲ. ಯಾರಿರ್ಬೋದು ಅಂತಲೂ ನೀವು ಆಲ್ರೆಡಿ ಊಹಿಸ್ತಾ ಇರ್ತೀರ. ಬಟ್ ಬರೋರು ಮಾತ್ರ ಭಾಳ ಸ್ಟ್ರಾಂಗ್ ಆಗಿರೋ ಅಭ್ಯರ್ಥಿಗಳೇ ಬರ್ತಾರೆ. ಫುಲ್ ಮಜಾ ಇರುತ್ತೆ. ಈ ಸಾರಿ ಬಿಗ್ ಬಾಸ್ ಹೆಚ್ಚು ಕಡಿಮೆ 100 ದಿನ ಅಂತ ಹೇಳಿದ್ರು. ಈ ಸಾರಿ ಬಿಗ್ ಬಾಸು ಒಂದು 15-20 ಡೇಸು ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಇನ್ನೂ ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ದಾವೆ ಅಂದರೆ ಈಗ ಆಲ್ರೆಡಿ ಒಳಗಡೆ ಇಷ್ಟು ಜನ ಇದ್ದಾರೆ, ಮತ್ತು ಇನ್ನೂ 2 ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತವೆ ಅಂದರೆ ಜಾಸ್ತಿ ಆಗ್ಬೋದು. ಹಾಗಾಗಿ ಈ ಸರಿಯ ಬಿಗ್ ಬಾಸು ತುಂಬ ರೋಚಕವಾಗಿರುತ್ತೆ. ಅದೇ ರೀತಿ ಈಗ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳ ಬಗ್ಗೆ ಹೇಳೋದಾದರೆ, ಒಂದಷ್ಟು ಜನ ಸಾಕಷ್ಟು ಚೆನ್ನಾಗೇ ಇದ್ದಾರೆ. ಒಳಗಡೆ ಇದ್ದು ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ, ಒಂದಷ್ಟು ಜನ ಫಿಸಿಕಲಿ. ಆದರೂ ಕೂಡ ಒಂದಷ್ಟು ಜನ ಸರಿಯಾಗೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಹೊರಗಡೆ ಫ್ಯಾನ್ಸ್ ಅವರ ಕೃಪೆಯಿಂದ ಉಳಿದಿರ್ತಾರೆ. ಆ ಥರ ನೋಡೋಕೆ ಹೋದರೆ ಸ್ಪಂದನ ಅವರು ನೋಡೋಕ್ಕೆ ಚೆನ್ನಾಗಿದ್ದಾರೆ. ಒಂದಷ್ಟು ಜನಗಳ ಜೊತೆ ಬಾಂಡಿಂಗ್ ಚೆನ್ನಾಗಿದೆ, ಹೊರಗಡೆ ಫ್ಯಾನ್ಸ್ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಉಳ್ಕೊಂಡಿದ್ದಾರೆ. ಅದು ಬಿಟ್ಟರೆ ನಮ್ಮ ಅಭಿಷೇಕ್ ಅವರು ಕೂಡ ಈ 8-9 ವಾರದಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. 1-2 ವಾರದಲ್ಲಿ ಆಟ ಆಡಿರ್ಬೋದು. ಅದು ಬಿಟ್ಟರೆ ಇನ್ನು ಉಳಿದ ವಾರದಲ್ಲಿ ಏನೇನೂ ಮಾಡಿಲ್ಲ. ಆದರೂ ಅವರು ಹೊರಗಡೆ ಇದ್ದಾರೆ. ಬಟ್ ಅವರು ಒಂದಷ್ಟು ಕಾರಣಗಳಿಂದ, ಒಂದಷ್ಟು ವ್ಯಕ್ತಿಗಳಿಂದ ಅವರು ಸೇಫ್ ಆದರು 2-3 ವಾರ. ಅದಾದಮೇಲೆ ರಕ್ಷಿತಾ ಅವರು, ಮಂಗಳೂರು ಹುಡುಗಿ, ಭಾಳ ಒಳ್ಳೆ ಮೈಂಡ್ ಗೇಮ್ ಆಡುತ್ತೆ. ಆ ಹುಡುಗಿ ಚೆನ್ನಾಗಿ ಎಲ್ಲರನ್ನೂ ಮಾತಾಡಿಸ್ತಾರೆ. ಯಾರೇನಾರು ಮಾತಾಡಿದ್ರು ಚೆನ್ನಾಗೇ ಉತ್ತರ ಕೊಡ್ತಾರೆ. ಬಟ್ ಇದೇ ರೀತಿ ಹೋದರೆ ರಕ್ಷಿತಾ ಅವರು ಟಾಪ್ 2 ಬರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅವರು ಯಾಕೋ ಇತ್ತೀಚೆಗೆ ಏನೋ ಗೊತ್ತಿಲ್ಲ, ಎಲ್ಲಿಯ ಮಾತು ಏನು ಕೇಳ್ಕೊಂಡು ಏನು ನೋಡ್ತಾರೋ ಏನು ಕೇಳ್ತಾರೋ ಗೊತ್ತಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದ್ದಾರೆ. ಈ ಥರ ಆದರೆ ಮಾತ್ರ ನಾವು ಅಂದ್ಕೊಂಡಿರೋ ಟಾಪ್ 2 ಅವ್ರು ಮತ್ತೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಇದೊಂದು ಅವ್ರು ಅರ್ಥ ಮಾಡ್ಕೋಬೇಕು. ಅದಾದಮೇಲೆ ಧನುಷ್ ಅವರು ಒಳ್ಳೆಯ ಆಟಗಾರ. ಗೇಮ್ ಅಂತ ಬಂದರೆ ನಂಬರ್ 1 ಆಟಗಾರ ಅಂತಲೇ ಹೇಳ್ಬೋದು ಧನುಷು. ಹೊರಗಡೆ ಕೂಡ ಫ್ಯಾನ್ಸು ಇದ್ದಾರೆ ಅವ್ರಿಗೆ. ಇವರು ಕೂಡ ಟಾಪ್ 5 ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಅದಾದಮೇಲೆ ನ್ಯೂಟನ್ ರಘು ಅವರು. ಈ ಬಿಗ್ ಬಾಸ್ ಮನೇಲಿ ಏನಾದರೂ ಒಬ್ಬ ಒಳ್ಳೆಯ ವ್ಯಕ್ತಿ, ಮನಸ್ಸಿಂದ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದರೆ ಅದು ನ್ಯೂಟನ್ ರಘು ಅವರು. ಯಾರಿಗೂ ಕೂಡ ನೋವು ಮಾಡಲ್ಲ. ಆಟ ಅಂತ ಬಂದಾಗ ಆಟ ಆಡ್ತಾರೆ. ಅವರು ಎಷ್ಟು ತಮ್ಮ ಎಫರ್ಟ್ ಹಾಕಬೇಕು ಅಷ್ಟು ಎಫರ್ಟ್ ಹಾಕಿ ಆಟ ಆಡೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇವರು ಕೂಡ ಟಾಪ್ 5 ಬರ್ತಾರೆ. ಇದಾದಮೇಲೆ ಕಾವ್ಯ ಶೈವ ಅವರು ಕೂಡ ಯಾವ ಆಟನೂ, ಒಂದು ಆಟ ಏನೋ ಗೆದ್ದರು ಅನಿಸುತ್ತೆ, ಅದೊಂದು ಬಿಟ್ಟರೆ ಅವರು ಯಾವ ಆಟನೂ ಗೆದ್ದಿಲ್ಲ. ಅವರು 4 ವಾರದಿಂದ ಕೃಪಾ ಕಟಾಕ್ಷದಿಂದ ಎಲ್ಲೂ ಕೂಡ ನಾಮಿನೇಟ್ ಆಗಲೇ ಇಲ್ಲ ಅವರು. ಹಾಗಾಗಿ ಅವರು ಕೂಡ ಟಾಪ್ 5 ಬರಬಹುದು, ಬರದೇ ಇರಬಹುದು. ಅದಾದಮೇಲೆ ಅಶ್ವಿನಿ ಗೌಡ ಇವರು ಒಳಗಡೆ ಏನಕ್ಕೆ ಇದ್ದಾರೆ ಅಂದರೆ ಬಿಗ್ ಬಾಸ್ TRPಗೋಸ್ಕರ ಅವ್ರು ಒಳಗಡೆ ಇದ್ದಾರೆ. ಇಲ್ಲ ಅಂದರೆ ಅವರು ಇಷ್ಟೊತ್ತಿಗಾಗಲೇ ಹೊರಗಡೆ ಇರ್ತಿದ್ರು. ಬಟ್ ಅವ್ರು ಸುದೀಪ್ ಅವ್ರ ಜೊತೆ ಮಾತಾಡಬೇಕಾದ್ರೇ ನೀವು ತಿಳ್ಕೊಂಬಿಡಿ, ಸುದೀಪ್ ಅವ್ರಿಗೆ ಏನು ಹೇಳ್ತಾ ಇಲ್ಲ, ಹೇಳ್ತಾರೆ. ಬಟ್ ಯಾವ ರೀತಿ ಹೇಳ್ತಾರೆ, ಅಶ್ವಿನಿ ಗೌಡ ಅವ್ರಿಗೆ ಮಾತ್ರ ಕಿಚ್ಚ ಸುದೀಪ್ ಅವ್ರ ಕ್ಲಾಸ್ ತೊಗೊಳ್ಳಲ್ಲ. ಅದೇ ಏನಾದರೂ ಗಿಲ್ಲಿಗಾಗಲಿ ಅಥವಾ ರಕ್ಷಿತಾ ಅವ್ರಿಗಾಗಲಿ ಬಂದರೆ ಸುದೀಪ್ ಸರ್ಗೆ ಪಿತ್ತ ನೆತ್ತಿಗೆ ಇರುತ್ತೆ. ಪಾಪ ಏನೋ ಗೊತ್ತಿಲ್ಲ, ಇವ್ರಿಗೆ ಮಾತ್ರ ಬರಲ್ಲ. ಹೇಳಿ ಅಶ್ವಿನಿ ಮೇಡಮ್ ಅವರೇ ಅಂತ ಅಂತಾರೆ. ಬಟ್ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಸಾಕಷ್ಟು ಈ ಥರ ಯೂಟ್ಯೂಬ್ ಪೇಜಸ್ಗಳಲ್ಲಿ ಹಾಕಿರ್ತಾರೆ ಸಿಕ್ಕಾಪಟ್ಟೆ, ಅವೆಲ್ಲ ನಿಮಗೂ ಗೊತ್ತಿರುತ್ತೆ. ಅದಾದಮೇಲೆ ಒನ್ ಆ್ಯಂಡ್ ಓನ್ಲಿ ಬ್ಯೂಟಿ ಕ್ವೀನ್ ಅಂದರೆ ಅದು ನಮ್ಮ ಜಾನ್ವಿ ಅವರು. ಇವರು ಮೇಕಪ್ ರೂಮು, ಡ್ರೆಸ್ಸು, ಇವ್ರು ಬಿಟ್ಟರೆ ಇವ್ರಿಗೆ ಏನೇನು ಬಿಗ್ ಬಾಸ್ ಮನೇಲಿ ಏನೇನೂ ಮಾಡಿಲ್ಲ. ಇವೆರಡೇ, ಮೇಕಪ್ ಮಾಡಿದ್ರೆ ಡ್ರೆಸ್ ಹಾಕ್ಕೊಂಡ್ರೆ ಬಂದ್ರಿ ಇಷ್ಟೇ. ಇದು ಬಿಟ್ಟರೆ ಏನೂ ಗೊತ್ತಿಲ್ಲ. ಒಂದು ಸ್ವಲ್ಪ ಅಶ್ವಿನಿ ಗೌಡ ಅವರಿಗೆ ಹಿಂಬಾಲಕರು ಇವರು ಹೇಳ್ತಾರೆ ನಾನು ಲೀಡ್ರ್ ಅಂತ. ಬಟ್ ಇವ್ರು ಲೀಡ್ರ್ ಅಲ್ಲ, ಇವರು ಹಿಂಬಾಲಕರು ಅಷ್ಟೇ. ಇವ್ರು ಹಿಂಬಾಲಕರಕ್ಕೆ ಲಾಯಕ್ಕಲ್ಲ ಹೇಳ್ಬೇಕು ಅಂದರೆ, ಆ ಥರದವರು. ಇವರು ಏನು ಟಾಪ್ 5 ಬರಲ್ಲ. ಇದಾದಮೇಲೆ
ನಮ್ಮ ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವ್ರು ನಿಮ್ಗೆ ಗೊತ್ತಿರುತ್ತೆ, ಅವ್ರು ಆಟ ಅಂತೂ ಆಡಿಲ್ಲ, ಒಂದು ಆಟ ಆಡಿ ಗೆದ್ದಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮೈಂಡ್ ಗೇಮ್ ಆಗಲಿ ಅಥವಾ ಬಿಗ್ ಬಾಸ್ ಮನೇಲಿ ಎಲ್ಲವನ್ನು ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಅಂದರೆ ಅದು ನಮ್ಮ ಗಿಲ್ಲಿ ನಟ. ಅವ್ರನ್ನ ಬೀಟ್ ಮಾಡೋಕ್ಕೆ ಆಗಲ್ಲ ಫ್ಯಾನ್ಸ್ ಅಂತ ಬಂದರೆ. ಫ್ಯಾನ್ಸ್ ಆಗಲಿ ಅವ್ರ ಮಾತಿಗೆ ಟೌಂಟ್ ಕೊಡೋದಾಗಲಿ ಬಿಗ್ ಬಾಸ್ ಮನೇಲಿ ಯಾರಿಗೂ ಆಗಲ್ಲ. ಆ ಥರ ವ್ಯಕ್ತಿ ಅಂದರೆ ಅದು ಗಿಲ್ಲಿ ನಟ. ಹೊರಗಡೆ ಫ್ಯಾನ್ಸನ್ನು ನೋಡಿಬಿಟ್ರೆ ಅದು ನೆಕ್ಸ್ಟ್ ಲೆವೆಲ್ ಇದೆ ಗಿಲ್ಲಿ ನಟನ ಫ್ಯಾನ್ಸ್. ಹಾಗಾಗಿ ಈ ಸಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೋದು ಅಂತ ನೀವು ಒಂದಷ್ಟು ಜನ ಕಮೆಂಟ್ ಮಾಡಿ. ನಾನೇನೋ ಹೇಳ್ತೀನಿ, ಬಟ್ ನಾನು ಹೇಳ್ದಂಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಪ್ರಕಾರನೂ ಹೇಳಿ. ಆದರೆ ನಾನು ಹೇಳೋದನ್ನು 90% ಅಂತೂ ಹಾಗೇ ಆಗುತ್ತೆ. ನಾನು ಹೇಳೋದು ಇಷ್ಟೇ, ಈ ಸಾರಿಯ ಬಿಗ್ ಬಾಸ್ 12 ವಿನ್ನರು ಗಿಲ್ಲಿ ಆಗ್ತಾನೆ. ರನ್ನರ್ ಅಪ್ಪು ರಘು ಆಗಲಿ ಅಥವಾ ರಕ್ಷಿತ್ ಆಗಲಿ, ಇವರಿಬ್ಬರಲ್ಲಿ ರನ್ನರ್ ಅಪ್ ಆಗ್ತಾನೆ. ಇದು ಅಂತೂ ಸತ್ಯ. ಬೇಕಾದ್ರೆ ನೋಡ್ತಾ ಇರಿ, ಈ ಸೀಸನ್ ಮುಗಿಯೋ ಟೈಮಲ್ಲಿ ಈ 3 ವಾರಲ್ಲಿ ಸುದೀಪ್ ಸರ್ ಕೈಯಲ್ಲಿ 2 ಕೈಗಳು ಇದ್ದೇ ಇರ್ತವೆ. ಗಿಲ್ಲಿ ನಟ ಒಂದು, ಇನ್ನು ಒಂದು ಇವರಿಬ್ಬರಲ್ಲಿ ಒಬ್ಬರು ಇದ್ದೇ ಇರ್ತಾರೆ. ನೀವು ಬರೆದಿಟ್ಕೊಳ್ಳಿ. ನಾನು ಹೇಳಿದ್ದು ಆಗಲೇ 1-2 ಸಾರಿ ಹೇಳಿದ್ದೆ, ಇವರು ಈ ಥರ ಆಗ್ಬೋದು ಅಂತ. ಆಗಿದೆ, ಬಟ್ ಇದನ್ನು ಕೂಡ ಹೇಳ್ತಾ ಇದ್ದೀನಿ, ಇದು ಕೂಡ ಹಾಗೇ ಆಗುತ್ತೆ. ವಿನ್ನರು ಗಿಲ್ಲಿನೇ ಆಗ್ತಾನೆ ಅಂತಲೂ ಹೇಳ್ತೀನಿ, ಗಿಲ್ಲಿನೇ ಆಗೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ವಿಡಿಯೋ ವೀಕ್ಷಕರಿಗೆ, ಬ್ಯಾಡ್ ಕಮೆಂಟು ಹಾಕೋರಿಗೆ. ಆಮೇಲೆ ನೀವು ಯಾರ ಅಭಿಮಾನಿ ಆಗಿದ್ದರೆ ನೀವು ನನಗೆ ಬ್ಯಾಡ್ ಕಮೆಂಟ್ಸು ಹಾಕಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ನನ್ನ ಪ್ರಕಾರ ನಾನು ಹೇಳಿದ್ದೀನಿ, ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು.